ನಮ್ಮ ಹಿರಿಯರು ಏನೇ ಹೇಳಿದರೂ ಅದಕ್ಕೊಂದು ರೀಸನ್ಸ್ ಇದ್ದೇ ಇರುತ್ತೆ. ನಾವೇ ಕೆಲವೊಮ್ಮೆ ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ನಮಗೆ ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಕೊತೀವಿ. ಬಟ್ ಅದ್ರ ಹಿಂದೆ ತುಂಬ ರೀಸನ್ಸ್ಗಳಿರ್ತವೆ. ಹಣೆಗೆ ಕುಂಕುಮ ಹಚ್ಚೋದ್ರಿಂದ ನಮ್ಮದು ದೇಹದ ಶಕ್ತಿ ಏನಿರುತ್ತೆ ಅದು ವೇಸ್ಟ್ ಆಗದೆ ಇರೋ ಥರ ತಡೆಯುತ್ತೆ. ಆಮೇಲೆ ನಮ್ಮದು ಫೇಸಲ್ಲಿರೋ ಕಾಂತಿನ ರಕ್ಷಣೆ ಮಾಡುತ್ತೆ. ಮುಖದಲ್ಲಿರೋ ನರಮಂಡಲಕ್ಕೆ ರಕ್ತ ಸಂಚಾರ ಆಗೋ ಥರ ಮಾಡುತ್ತೆ. ಏಕಾಗ್ರತೆ ಸಂಕೇತ ಅಂತ ಕೂಡ ನಂಬ್ತಾರೆ ಹಣೆಗೆ ಕುಂಕುಮ ಹಚ್ಚೋದು. ಕಿವಿ ಚುಚ್ಚೋದ್ರಿಂದ ನಮ್ಮದು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಯೋಚನಾ ಶಕ್ತಿ ಹೆಚ್ಚಾಗುತ್ತೆ, ಆಮೇಲೆ ವಿಮರ್ಶನಾ ಶಕ್ತಿ ಹೆಚ್ಚಾಗುತ್ತೆ ಅಂತ ಕೆಲವೊಬ್ಬರು ಡಾಕ್ಟರ್ ಹೇಳಿದ್ದಾರೆ. ಮೇಲಾಗಿ ನಾವು ಮಾತಾಡುವಾಗ ತಪ್ಪನ್ನು ಏನು ಮಾಡ್ತೀವಿ ಅದನ್ನು ತಿದ್ದುಕೊಳ್ಳೋಕ್ಕೆ ಇದು ಅನುಕೂಲ ಮಾಡುತ್ತೆ ಅಂತಲೂ ಹೇಳ್ತಾರೆ. ಕೈಗೆ ಬಳೆ ಹಾಕೋದ್ರಿಂದ ನಮ್ಮ ದೇಹದಲ್ಲಿ ಕರೆಂಟ್ ಏನು ಪಾಸ್ ಆಗ್ತಾ ಇರುತ್ತೆ ಅದು ಚರ್ಮದ ಮೂಲಕ ಹೊರ ಹೋಗದೆ ಇರೋ ಥರ ಬಳೆ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ನಮ್ಮದು ರಕ್ತ ಪರಿಚಲನೆಯ ಒತ್ತಡ ಏನಿರುತ್ತೆ ಅದು ಇದ್ರ ಮೂಲಕ ಕ್ರಮಪಡಿಸುತ್ತದೆ. ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ, ಅದು ಒಂದೇ ರೀಸನ್ ಅಲ್ಲ. ಮೆಹಂದಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಏನು ಪ್ರೆಷರ್ ಇರುತ್ತೆ, ಏನು ಟೆನ್ಷನ್ಸ್ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು, ಮೆಹಂದಿ ಹಚ್ಕೊಳ್ಳೋದ್ರಿಂದ ನಮ್ಮದು ಬಾಡಿ ಟೆಂಪ್ರೇಚರ್ ರಿಡ್ಯೂಸ್ ಆಗಿಬಿಟ್ಟು ತಂಪಾಗಿರ್ತೀವಿ, ಅದಕ್ಕೋಸ್ಕರನೂ ಅಪ್ಲೈ ಮಾಡ್ತೀವಿ. ನದಿ ನೀರಿಗೆ ಕಾಯಿನ್ಸ್ ಹಾಕಬೇಕು ಅಂತ ಇವಾಗಲೂ ಹೇಳ್ತಾರೆ. ಮೊದಲೆಲ್ಲ ಕಾಯಿನ್ಸ್ನ ತಾಮ್ರದಿಂದ ಮಾಡ್ತಿದ್ರು. ಸೊ ತಾಮ್ರದ ನೀರು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಆಗ ಅದಕ್ಕೋಸ್ಕರ ಹಾಕ್ತಾಯಿದ್ರು. ಬಟ್ ಇವಾಗ ಕಾಯಿನ್ಸ್ನೆಲ್ಲ ನಿಕ್ಕಲಿಂದ ಮಾಡ್ತಾರೆ. ಇನ್ನೊಂದು, ನದಿಗೆ ಕಾಯಿನ್ಸ್ ಹಾಕಿದರೆ ಅದೃಷ್ಟ ಅಂತ ನಂಬ್ತೀವಿ. ಮೊದಲೆಲ್ಲ ಕಾಯಿನ್ಸ್ ಹಾಕ್ತಾ ಇದ್ದಿದ್ದ ರೀಸನ್ ಬೇರೆ, ಬಟ್ ಇವಾಗ ನಂಬಿಕೆ ಇರೋದು ಬೇರೆ. ಕಾಲು ಬೆರಳಿಗೆ ಕಾಲುಂಗರ ಹಾಕೋದು. ಬೆರಳಿನ ನರ ಶರೀರ ಏನಿರುತ್ತೆ ಅದು ಮೂತ್ರನಾಳಕ್ಕೆ ಮತ್ತು ಹೃದಯಕ್ಕೆ ಎರಡಕ್ಕೂ ಸಂಬಂಧ ಕಲ್ಪಿಸ್ಕೊಂಡಿರುತ್ತೆ. ನಾವು ಕಾಲುಂಗರ ಹಾಕೋದ್ರಿಂದ ನಮ್ಮದು ಮೂತ್ರನಾಳದ ತೊಂದರೆ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಕಾಲು ಬೆರಳಿಗೆ ಬೆಳ್ಳಿ ಲೋಹ ಹಾಕಿದರೆ ತುಂಬ ಉತ್ತಮ. ಹೋಮ, ಹವನ, ಯಾಗ ಮಾಡೋದ್ರಿಂದ ನಾವು ದೇವ್ರನ್ನ ಒಲಿಸ್ಕೋಬೋದು ಅನ್ನೋದು ಒಂದು ಕಡೆ ಆದರೆ, ನಾವು ಹೋಮಕ್ಕೆ ಯೂಸ್ ಮಾಡೋ ತುಪ್ಪ, ಹಾಲು, ಯಾಜ್ಞೀಯ ವೃಕ್ಷಗಳಾದ ಅಶ್ವತ್ಥ, ಮುತ್ತುಗ ಇವೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಈವನ್ ಪ್ರಕೃತಿಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಯೂಸ್ ಮಾಡೋದ್ರಿಂದ. ತುಳಸಿ ಗಿಡನ ಮನೆ ಮುಂದೆ ಇಟ್ಬಿಟ್ಟು ಡೈಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಔಷಧಿಯ ಗುಣ ಇರೋದು ಒಂದು ರೀಸನ್ನು. ಇನ್ನೊಂದು, ಅದು ಕ್ರಿಮಿ ಕೀಟ ಏನಿರುತ್ತೆ ಅದು ನಮ್ಮ ಮನೆ ಒಳಗೆ ಬರದೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ಉಪವಾಸ ಮಾಡೋದ್ರಿಂದ ದೇವ್ರನ್ನ ಮೆಚ್ಚಿಸ್ಬೋದು, ದೇವ್ರದ್ದು ಅನುಗ್ರಹ ಪಡಿಬೋದು ಅನ್ನೋದು ಒಂದು ಕಡೆ ಆದರೆ, ಸೈಂಟಿಫಿಕ್ ರೀಸನ್ಸ್ ಅಂದರೆ ನಮ್ಮದು ಕಾಯಿಲೆಗಳು ಏನೇನು ಬರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಒನ್ ಡೇ ಉಪವಾಸ ಇರೋದ್ರಿಂದ. ವೀಕಲ್ಲಿ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಏನಿರುತ್ತೆ ಅದನ್ನು ಶುದ್ಧಿ ಮಾಡುತ್ತೆ. ಮೂಗು ಚುಚ್ಚೋದ್ರಿಂದ ನಮ್ಮದು ಉಸಿರಾಟದ ಪ್ರಾಬ್ಲಮ್ ಏನಿರುತ್ತೆ ಅದೆಲ್ಲ ರಿಡ್ಯೂಸ್ ಆಗುತ್ತೆ. ಆಮೇಲೆ ನಮ್ಮದು ಮಾನಸಿಕ ಆರೋಗ್ಯ ಏನಿರುತ್ತೆ ಅದು ಗುಣಪಡಿಸೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಹೆರಿಗೆ ಪ್ರಕ್ರಿಯೆನ ಸುಲಭಗೊಳಿಸುತ್ತೆ. ಆಮೇಲೆ ಮೂಗು ಚುಚ್ಚೋದ್ರಿಂದ ನಾವು ಶುದ್ಧ ಗಾಳಿನ ತಗೋಬೋದು. ಶುದ್ಧ ಗಾಳಿ ತಗೊಳ್ಳೋದ್ರಿಂದ ನಮ್ಮದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ.